ಮುಗೀತು ಈಗಷ್ಟನ್ನ ಪೂಜೆ ಮುಗೀತ. ಡೈಲಿ ಪೂಜೆ ಸಿಂಪಲ್ ಆಗಿರ್ತೈತಿ. ಅಂದ್ರೆ ಹೂ ಯಾವ್ಯಾವ ಹೂ ಸಿಗ್ತಾವಲ್ಲ ಅವನ್ನ ಹೂವೆಲ್ಲ ಏರಿಸ್ತೀನಿ. ಮಲ್ಲಿಗೆ ಮತ್ತು ಆಬೂಲಿ ಸೇವಂತಿಗೆ ಹೂ ಏರಿಸಿದ್ರೆ ಭಾಳ ಚಂದ ಕಾಣಿಸ್ತಾವೆ ದೇವ್ರುಗಳು. ಯಾಕಂದ್ರೆ ಹಿಂದೆ ವೈಟ್ ಪೇಂಟ್ ಇರೋದ್ರಿಂದಾಗಿ ಬಿಳಿ ಹೂ ಏರಿಸಿದ್ವಿ ಅಂದ್ರೆ ಕಾಣಿಸಂಗೇನೆ ಇಲ್ಲ ಅಷ್ಟು. ಅದ್ರಾಗ ಘಮ ಘಮ ಪರಿಮಳ ಬರ್ತಿರ್ತಾವಲ್ಲ ಏನೋ ಒಂಥರ ಸ್ಪೆಷಲ್ ಖುಷಿ ಅಂತ ಅನಿಸ್ತಿರ್ತೈತಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ವ್ಲಾಗ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಇವತ್ತು ಮದ್ವೆಗೆ ಹೊಂಟೇವಿ. ಈಗ ನಾನು ರೆಡಿ ಆಗತ್ತೇನೆ ನೋಡ್ರಿ. ಜಳಕ ಪೂಜೆ ಜಸ್ಟ್ ಆತ. ಹೋಗ್ಯಾನ ಹೋಗಿಬೇಕಂತ ಅಂದ್ಕೊಂಡೆ. ಟೈಮ್ ಆತ. ಜಲ್ದಿ ಬಂದ್ರೆ ಹೋಗಿದ್ದು, ಇಲ್ಲಾಂದ್ರೆ ನಾಳೆಗೆ ಹೋಗೋದೇ ಆಯ್ತು. ನಮ್ಮ ಮನೆಯವ್ರು ಬೈತಾರ ನಾಳೆ ನಾಡ್ದ ಅಂತ ಅನ್ಕೊಂಡ್ ಕುಂತ್ರ. ಯಾಕಂದ್ರೆ ಟೈಮ್ ಇಲ್ಲ. ಅವರು ಇಲ್ಲಿ ಊರಾಗ ಒಂದು ಮದುವೆ ಐತಿ, ಅವರಲ್ಲಿ ಹೋಗ್ಯಾರ. ನಾ ಬರಗೋಡ್ದ ಸಜ್ಜಾಗಂತ ಹೇಳ್ಯಾರ. ಇನ್ನು ಹೋಗ್ಯಾನ ಕುಂತ್ನಿ ಅಂದ್ರೆ ತಡ ಆಕೈತಿ. ಏನು ಹೇರ್ ಸ್ಟೈಲ್ ಮಾಡ್ಕೋಬೇಕಂತ ಟ್ರೈ ಮಾಡಕತ್ತೀನಿ. ನೋಡೋಣಂತ. ನಾನೀಗ ರೆಡಿ ಆದ್ ನೋಡ್ರಿ. ಹೆಂಗೆ ಕಾಣಿಸಾಗದೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಲಿಪ್ಟಿಕ್ ಜಾಸ್ತಿ ಆಗೈತೆ ಏನಂತ. ನನಗೆ ಮೇಕಪ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಪರ್ಫೆಕ್ಟಾಗಿ. ಒಟ್ನಲ್ಲಿ ಮಾಡ್ಕೊಂಡಿರ್ತೇನೆ. ನಮ್ಮ ಯಜಮಾನ್ರು ಇಲ್ಲಿ ಮದುವೆ ಮುಗಿಸ್ಕೊಂಡು ಬಂದರೆ ಇನ್ನೂ ಹೋಗೋದು. ಹೆಂಗೆ ಬೈತಾರೆ ನೋಡೋರ. ಇನ್ನೊಂದಿಟ್ಟು ಹಚ್ಕೋಬೇಕಲ್ಲ ಲಿಪ್ಟಿಕ್ ಅಂತ. ಅದ್ರಾಗ ಹೇಳೋದೇನೈತಿ? ಹೆಂಡೇಶಾ ಹೆಂಡತಿ ಯಾವಾಗಲೂ ಚಂದ ಕಾಣಿಸ್ಲಿ ಅಂತ ಅನ್ಬೇಕು. ನಮಗೂ ಇರ್ತೈತಿ ಮತ್ತೆ. ನಮಗೂ ನಾವು ಚಂದ ಕಾಣಿಸ್ಬೇಕು ಅನ್ನೋದು ಆಸೆ ಮಂದಿಗಲ್ಲ, ನನಗೆ ನಾನು ಚಂದ ಕಾಣಿಸ್ಬೇಕು. ಹೌದನ? ನೋಡ್ರಿ ಇಷ್ಟ ಅಂತ. ಮಂದಿಗೋಸ್ಕರ ಅಲ್ಲ ವೆಂಕಟೇಶನ ರೆಡಿಗಿದ್ದ, ನನಗೋಸ್ಕರ, ನನ್ನ ಖುಷಿಗಾಗಿ ರೆಡಿಗೇನಿ. ಆಯ್ತು, ಗಾಡಿ ಮಾಡಿದ್ರ ಅವ್ರ? ನಾವು ಈಗ ಬೈಲಹೊಂಗಲಕ್ಕೆ ಮದುವೆಗೆ ಹೊಂಟೇವಿ. ಬರ್ರಿ ಹೋಗ್ಬರ್ನಂತ. ನಿಮ್ಮನ್ನು ಕರ್ಕೊಂಡೋಗ್ತೀನಿ. ವಿಡಿಯೋ ಶೇರ್ ಮಾಡೋದಾದ್ರೆ ವಿಡಿಯೋ ಶೇರ್ ಮಾಡ್ತೀನಿ. ವಿಡಿಯೋ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ನಮ್ಮ ಮನೆಯವರು ಟಾಪ್ ಆಗಿ ರೆಡಿ ಇದ್ದೀವಿ. ನಮ್ಮ ಮನೆಯವ್ರು ಬೈಯಾಕತ್ತಾರ ಲಿಪ್ಟಿಕ್ ಹಚ್ಕೊಂಡಿದ್ದಕ್ಕೆ, ಒಂದೀಟ ಕ್ರೀಮ್ ಹಚ್ಕೊಂಡಿದ್ದಕ್ಕೆ. ಹೇಳ್ರಿ ನೀವಾರಟ್ಟು ಕಮೆಂಟ್ ಮಾಡಿ.
ನನ್ನ ಇವತ್ತಿನ ಔಟ್ಫಿಟ್ ಹಿಂಗೈತೆ ನೋಡಿ, ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ. ನಾನೇನು ಸೇಲ್ ಮಾಡ್ತೇನಿಲ್ಲ, ಅದ ಸೀರಿನ ನಾನು ಒಂದು ತೊಗೊಂಡೇನಿ. ಇದನ್ನ ತೊಗೊಂಡ 1 ವರ್ಷ ಆಗಿ ಬಂತಂತ ಅನಿಸ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನಂಬರ್ ಏನು ಡಿಸ್ಪ್ಲೇ ಆಗೋದಿಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಇದರಲ್ಲಿ ಸಿಂಗಲ್ ಕಲರ್ ಸಿಗ್ತಾವೆ, ಮತ್ತು 2 ಕಲರಲ್ಲಿ ಸಿಗ್ತಾವೆ, 3 ಕಲರಲ್ಲಿ ಸಿಗ್ತಾವೆ, 3D 2D ಸಿಂಗಲ್ ಕಲರ್ ಹಿಂಗೆಲ್ಲ ಹೇಳ್ತಾರಲ್ಲ. ಭಾಳ ಟ್ರೆಂಡಿಂಗಲ್ಲೇ ಅದಾವ. ನಮ್ಮಂಥ ಬಡವರಿಗೆ ಪ್ಯೂರ್ ಸಿಲ್ಕ್ ತೊಗೊಳಕ್ಕೆ ಆಗಂಗಿಲ್ಲ. ಈ ಥರ ಸೆಮಿ ಕಾಪಿ ಹೊಡೆದಿರ್ತಾರೆ, ಕಾಪಿ ಮಾಡಿರ್ತಾರನ್ನ ಸೆಮಿ ಕ್ರೇಪ್ ಸಿಲ್ಕ್ ಸಾರಿ. ಅವ್ನು ನಾವು ತೊಗೊಂಡು ನಾವು ಉಟ್ಕೋಬೋದು. ಸೇಮ್ ಇವು ಪ್ಯೂರ್ ಸಿಲ್ಕ್ ಥರನ ಕಾಣಿಸ್ತಾವೆ. ಏನು ವ್ಯತ್ಯಾಸ ಅದಾವೆ ಹೇಳ್ರಿ? ಹಿಂಗೈತೆ ನೋಡ್ರಿ ನನ್ನ ಇವತ್ತಿನ ಔಟ್ಫಿಟ್. ಹೆಂಗೆ ಅನ್ಸಾಕತ್ತೆ ನೋಡ್ರಿ, ರುಕ್ಮಿಣಿ ಚಂದ ಅನ್ಸಕತ್ತಲ್ಲ. ಸೀರೆ ಒಂದಿಟ್ಟ ಮ್ಯಾಗ ಉಟ್ಕೊಂಡೇನೆ, ಯಾಕಂದ್ರೆ ಇನ್ನು ರಾತ್ರಿ ಪೂರ್ತಿ ಮಳೆ ಆಗೈತಿ, ಯಾಕಂದ್ರೆ ಹೊಲಸು ಆಕೈತಿ. ಮತ್ತು ಇವು ಏನಂದ್ರೆ ಡ್ರೈ ಕ್ಲೀನಿಂಗ್ ಇರ್ತೈತಿ, ವಾಶ್ ಮಾಡಬಾರ್ದ. ಆದರೂ ನಾನು 2 ಸಲ ವಾಶ್ ಮಾಡೇನಿ. ವಾಶ್ ಮಾಡಿದ್ರೆ ಏನಕ್ಕೈತೆ ಅಂತಂದ್ರೆ ಕಲರ್ ಶೇಡ್ ಆಕೈತಿ, ಕಲರ್ ಹೋಗುವಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ಡ್ರೈ ಕ್ಲೀನಿಂಗ್ ಬೆಸ್ಟ್. ಡ್ರೈ ಕ್ಲೀನಿಂಗ್ ಮಾಡಿದ್ವಿ ಅಂದ್ರೆ ನಾವು ಜಾಸ್ತಿ ಟೈಮ ವೇರ್ ಮಾಡ್ಬೋದು. ನೀರಾಗಿ ಹಾಕಿದ್ವಿ ಅಂದ್ರೆ ಕಡಿಮೆ ಟೈಮ್, ಒಂದು 3-4-5 ಸಲ ಅಷ್ಟು ವೇಟ್ ಮಾಡ್ಬೋದು. ಯಾಕಂದ್ರೆ ಕಲರ್ ಹೋತಂದ್ರೆ ಉಟ್ಕೊಳಕ್ಕೆ ಆಗಂಗಿಲ್ಲಲ್ಲ. ಹಾಗಾಗಿ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬರೀ ಹೋಗ್ಬರ್ನಂತ ಅದು ಮಕ್ಕೊಂಡಿತ್ತು, ಯಾರಿಗೆ ಗೊತ್ತಾ? ನಮ್ಮ ಧ್ವನಿ ಕೇಳಿ ಓದ್ರಾಕತ್ತೀವಿ. ಬರೀ ಫ್ರೆಂಡ್ಸ್ ಹೋಗಿ ಬರ್ನಂತ. ಕಬ್ಬನ್ ಕಾಂಪೌಂಡ್ ಎಷ್ಟು ಬಂದ ನೋಡಿ ಗೊತ್ತಾ? ಮದುವೆ ಸೀಸನ್ ಅಲ್ಲಿ ರೋಡದಂಗೆ ಎತ್ತಕ್ಕೆ ಏನ್ ಗಿಡಗಳು ಕಾಣಿಸ್ತಲ್ಲ, ಮಗಳ ತರ ಅಲಂಕಾರಗೊಂಡವ್ರ ತರ ಕಾಣಿಸ್ತಾ ನೋಡ್ರಿ. ಏನ್ ಮಸ್ತ್ ಕಾಣಿಸ್ತಾವ ಅಂದ್ರೆ, ನಾವು ಇವಾಗ ಸಂಕೇಶ್ವರ ಗಿಡ ಅಂತೇವಿ, ನೀವು ಯಾವ ಗಿಡ ಅಂತೀರಿ ಅಂತೇಳಿ ಕಮೆಂಟ್ ಮಾಡ್ರಿ. ಒಂದೀಟು ಎಲಿನ ಕಾಣ್ಸಂಗಿಲ್ಲ, ಅಷ್ಟು ಎಲಿನೇ ಇಲ್ಲ ಅದ್ರೊಳಗ, ಬರ್ರಿ ಹೂವಿನಿಂದ ಕೊಡಿರ್ತೈತಿ ಗಿಡ. ಮೊದಲು ಮತ್ತೆ 100 ಕ್ಯೂನ ಹಾಕ್ತಿದ್ರಲ್ಲ. ಡ್ರೈವರ್ಗ ಕಂಡಕ್ಟರ್ಗೆ ಏನಾಗಿರೋದಿಲ್ಲ. ಈಗ ಆಗೈತೆ ಆಕ್ಸಿಡೆಂಟ್ ಇಲ್ಲ ಅಲ್ಲ, ಬೆಳಗ್ಗೆ ನಾನು ನಿಧಿಗನ್ನ ಪಾಪ ಮಾಡ್ಕೊಂಡು ನೈಟ್ ಬರ್ತೀನಿ.
ದೇವ್ರಿಗೆ ಹೋಗಿ ಕಲ್ಯಾಣ ದರ್ಶನ ಮಾಡ್ಕೊಂಬಂದಿವಿ. ನಮ್ಮ ಯಜಮಾನ್ರು ಒಟ್ಟಾಗಿ ಒಂದು ತರ ತಗೊಂಬ ಅಂದ್ರೆ 3 ತರ ತಗೊಂಬಂದಾರ. ಮಾಡೋದಂತ ನಾನು ಹೇಳಿದ್ನೆಲ್ಲ ಬೈಲಹೊಂಗಲಕ್ಕೆ ಮದುವೆ ಬಂದೇವು ಅಂತೇಳಿ ಇಲ್ಲೇ ಫ್ರೆಂಡ್ ಫ್ಯಾಮ್ಲಿಯವ್ರದ ಮದುವೆ ಇತ್ತು. ಹಾಗಾಗಿ ಮದುವೆ ಬಂದೇವಿ. ಬಂದ್ಕೊಳ್ಳೇನ ಇಲ್ಲೇ ನಾಷ್ಟ ಮಾಡಾಕಂತ ಹೇಳಿ ಬಂದೀವಿ. ಸದಕದ ಉಪ್ಪಿಟ್ಟು ಮಾಡಿದ್ರೆ ಮತ್ತು ಚುರ್ಮರಿ ಸುರೇಖಕ್ಕಾರ ನೋಡ್ರಿ, ಸುರೇಖಕ್ಕಾರ ತಂಗಿ ಮಗಳ ಮದುವೆ. ಹಾಗಾಗಿ ಅವ್ರು ಹೇಳಿದ್ರೆ ಅದ್ರ ಸಲುವಾಗಿನ ಬಂದಿದ್ವಿ ಬೈಲಹೊಂಗಲಕ್ಕೆ. ನಮ್ಮ ಊರ್ಲಿದ್ದ ಬೈಲಹೊಂಗಲ 70 ಕಿಲೋಮೀಟ್ರ್ ಏನೋ ಆಕೈತೆ ಅಂತಂದ್ರೆ ನಮ್ಮ ಮನೆಯವ್ರ. ನಿನ್ನೆ ವಿಡಿಯೋನ ನೀವು ಸ್ಕಿಪ್ ಮಾಡಿ ಭಾಳ ಜನ ನೋಡಿರಿ. ನಾನು ಎಲ್ಲಿ ಹೋಗೇವಿ ಅಂತೇಳಿ ಹೇಳೀನಿ, ಸಂಗೋಳಿಗೆ ಬಂದೇವೆ ಅಂತೇಳಿ. ಇವಳ ನೋಡ್ರಿ ಮಗಳು ಸುರೇಖಕ್ಕಾರ ತಂಗಿ ಮಗಳು. ಇವ್ರನ್ನ ಚಚಡಿ ಕೊಟ್ಟೈತಿ, ಮದುವೆ ಇಟ್ಕೊಂಡಿರೋದ ಬೈಲಹೊಂಗಲಲ್ಲಿ. ಇವ್ರದ್ದು ಪ್ರಾಪರ್ ಬಂದು ಮುಗಳಾಳ ವೆಂಕಟೇಶ. ಮುಗಳಾಳ ಯಾವ್ದು? ಕಾವೇರಿ ಅವ್ರದ್ದು ಊರು ಮುಗಳಾಳ ನೋಡ್ರಿ. ಅಕ್ಕಿ ಕಾಳತಿ ಎಲ್ಲ ಮುಗಿದಿದ್ದು. ನಮ್ಮ ಕಡೆ ರಿಸೆಪ್ಷನ್ ಐತಿ, ಒಂದೊಂದು ದಿನ ಇಟ್ಕೊಳ್ಳೋಂಗಿಲ್ಲ. ಮಂಗಲಧಾರಣೆ ಆದ ನೆಕ್ಸ್ಟ್ ಈ ಕಡೆ ಆಮೇಲೆ ರಿಸೆಪ್ಷನ್ ಇದು ಮಾಡ್ತಾರೆ. ಒಂದೇ ದಿನದಾಗ ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಇಲ್ಲಿ ಭಾಳಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕರೆ ಖುಷಿ ಆಗ್ತದೆ. ಇವರು ಬಿಡೋದನ್ನ ತಂಗಿ ಇರ್ಬೋದು. ಅಕ್ಕ ತಂಗಿ ಅಂದ್ರೆ ಅಕ್ಕದ ಗೊತ್ತಿಲ್ಲ, ತಂಗಿ ಅಂತ ಗೊತ್ತಿಲ್ಲ. ಅವರು ಒಂದು ಸಬ್ಸ್ಕ್ರೈಬರ್ ಅಂತ ಓದಿಕೊಳ್ಳೇನ ಮಾತಾಡ್ಸಿದ್ರೆ ಖುಷಿ ಆಯ್ತ. ಅವರು ಮತ್ತು ಇನ್ನೊಬ್ರು ಅವ್ರ ಸಿಸ್ಟರ್ ಭಾಳಷ್ಟು ಜನ ಮಾತಾಡ್ಸಿದ್ರಂತ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಲ್ಲೇ ಹೋಗಿದ್ದಕ್ಕೆ. ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸು ಸಿಕ್ಕರು. ಅವ್ರ ಫ್ಯಾಮ್ಲಿಯವರು ಇವ್ರ ಫ್ಯಾಮ್ಲಿಯವರು ಎಲ್ಲರೂ ವಿಡಿಯೋ ನೋಡ್ತಾರಂತ. ಈಗ ಮದುಮಗಳ ರೆಡಿಯಾಗಿ ರಿಸೆಪ್ಷನ್ ಅಂತ ಹೇಳಿಲ್ಲ, ಅದಕ್ಕೆ ರೆಡಿಯಾಗಿ ಈಗ ಹೊಂಟಿದ್ರ ಸ್ಟೇಜ್ ಕಡೆ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತದಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದೇನೋ ಪೂರ್ತಿ ನೋಡೋದು ನೀವು ಕಮೆಂಟ್ ಹಾಕಿದ್ರಂದ್ರೆ ಆ ಕಮೆಂಟಿಗೆ ನಾನು ಏನೂ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಯಾಕಂತಂದ್ರೆ ನಾವು ಲಾಗಲ್ಲಿ ಏನು ಶೇರ್ ಮಾಡ್ಕೋತೀವಿ ಅದು ನಮ್ಮ ಜೀವನ ಶೈಲಿ ಇರೋಂಗಿಲ್ಲ. ಅದರ ಆಚೆಗೂ ಬೇರೆ ಥರ ನಮ್ಮ ಜೀವನ ಶೈಲಿ ಇರ್ತೈತಿ. ಚಲೋ ವಿಡಿಯೋ ಹಾಕಿದ್ರೆ ನೀವು ನೆಗೆಟಿವ್ ಕಮೆಂಟ್ ಹಾಕೋರು ನೆಗೆಟಿವ್ ಕಮೆಂಟ್ ಹಾಕ್ತೀರಿ. ಹೆಂಗೆ ಅಂತಂದ್ರೆ ಕುಣಿಯೋಕ್ಕೆ ಬರದೇ ಇರೋರನ್ನೆಲ್ಲ ಡೌಟ್ ಅಂತಾರಲ್ಲ. ಹಾಗಾಗಿ ನಾವು ಏನು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ರು ನಮ್ಮನ್ನು ಹೇಟ್ ಮಾಡೇ ಮಾಡ್ತಾರೆ, ಪ್ರೀತಿ ಮಾಡೋರು ಪ್ರೀತಿ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಂಗಿಲ್ಲ. ನಾನಿದನ್ನು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ನೀನು ಎಷ್ಟು ಮಸ್ತ್ ವಿಡಿಯೋ ಅದಕ್ಕೂ ಸಹಿತ ಹೆಂಗೆಲ್ಲ ಕಮೆಂಟ್ ಹಾಕ್ತಿದ್ದಾರೆ. ನಾನು ಕಮೆಂಟ್ನ ಡಿಲೀಟ್ ಮಾಡ್ತಿದ್ನಿ ಮೊದಲ. ನೆಗೆಟಿವ್ ಕಮೆಂಟ್ ನನಗೂ ಒಂಥರ ಮೈಂಡಿಗೆ ಡಿಸ್ಟರ್ಬ್ ಮಾಡ್ತಿದ್ದು. ಬಟ್ ನಾನು ನನ್ನ ಸಬ್ಸ್ಕ್ರೈಬರ್ ಒಬ್ರು ಹೇಳಿದಿಂದ ಖುಷಿ ಆಯ್ತು ನನಗೆ. ಇಲ್ಲ, ನೆಗೆಟಿವ್ ಕಮೆಂಟ್ ನಾನು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋಕೆ ಕೊಡೋ ರುಕ್ಮಿಣಿ, ಹಾಗೆ ಬಿಟ್ಬಿಡು. ನಾವು ಏನು ಮಾಡಿದ್ರು ನೆಗೆಟಿವ್ ಆಗಿ ಮಾತಾಡೋರು, ನೆಗೆಟಿವ್ ಆಗಿ ತಿಳ್ಕೊಳ್ಳೋರು ಅವ್ರ ಮೈಂಡ್ ಸೆಟ್ಟನ್ನು ನಾವು ಬದಲಾಯಿಸೋಕೆ ಆಗಂಗಿಲ್ಲ. ಇದ್ರೆ ಇರಲಿ, ನೀನು ಏನಂತ ನಿನ್ಗೆ ಗೊತ್ತು, ನೀನನ್ನು ಇಷ್ಟಪಡೋರಿಗೆ ಗೊತ್ತಲ್ಲ. ಹಾಗಾಗಿ ಇರಲಿ ಅಂತ ಹೇಳಂತಂದ್ರೆ ಈಗ ನಾವೀಗಿಲ್ಲೇ ಚೈನಾ ಮತ್ತು ರಿಂಗ್ ಏನು ತೋರ್ಸಾಕತ್ತೇವ, ಇದು ಹುಡುಗಗೆ ಹಾಕೋದು ಚಂದ ಇದ್ದು ಡಿಸೈನ್. ಈಗ ಜಾಸ್ತಿ ಎಲ್ಲರೂ ಇದೇ ಥರ ಡಿಸೈನ್ ಮಾಡಿಸ್ತಾರೆ. ನಮ್ಮ ಕಡೆ ಶಾಸ್ತ್ರಗಳಾಗಲಿ ಸಂಪ್ರದಾಯಗಳಾಗಲಿ ಉತ್ತರ ಕರ್ನಾಟಕ ಅಂತಂದ್ರೆ ಸ್ವಲ್ಪ ಏನೋ ಚೇಂಜಸ್ ಅಂತ ಅನ್ನಿಸ್ತಾವೆ. ಈಗ ಬೇರೆ ಕಡೆದಕ್ಕೆ ನಮ್ಮ ಕಡೆದಕ್ಕೆ ಇಲ್ಲಿ ಫಸ್ಟ್ ಏನು ಮಂಗಲಧಾರಣೆ ಮಾಡಿರ್ತಾರೆ, ಅದರ ನಂತರ ತಾಳಿ ಚೈನ, ಗೋಲ್ಡ್ದೇನು ತಾಳಿ ಚೈನ ಮಾಡಿಸಿರ್ತಾರಲ್ಲ ರಿಸೆಪ್ಷನ್ ಟೈಮಲ್ಲಿ, ಅದನ್ನು ಮಂಗಲಧಾರಣೆ ಮತ್ತು ವಾಪಸ್ ಅದನ್ನು ಹಾಕ್ತಾರೆ. ಈಗ ಅದ ಕಾರ್ಯಕ್ರಮ ನಡೆದೈತೆ ನೋಡ್ರಿ. ನಾನು ಹೇಳೋದೇನಂತಂದ್ರೆ ವಿಡಿಯೋನ ನೀವು ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ಆದಷ್ಟು ಫ್ರೀ ಇದ್ದಾಗ ವಿಡಿಯೋನ ನೋಡಿರಿ, ನಿಮಗೂ ಅರ್ಥ ಆಕೈತಿ. ಯಾಕಂದ್ರೆ ನೀವು ಬೇರೆ ಥರ ಥಿಂಕ್ ಮಾಡಿ ಬೇರೆ ಥರ ಕಮೆಂಟ್ ಹಾಕೋದನ್ನು ತಪ್ತೈತಿ. ನೀವು ವಿಡಿಯೋನ ಪೂರ್ತಿ ನೋಡ್ಲಾರ್ದ ಕಮೆಂಟ್ ಹಾಕಿ, ಅದು ವಿಡಿಯೋನ ಪೂರ್ತಿ ನಾವು ನೋಡಲಿಲ್ಲ ಅಂತಂದ್ರೆ ಕಮೆಂಟ್ ಹಾಕೋದು ತಪ್ಪಾಕೈತಲ್ಲ. ಹಾಗಾಗಿ ಅರ್ಥ ಆದ್ರೆ ಅರ್ಥ ಮಾಡ್ಕೊರಿ, ಅರ್ಥ ಆಗಲಿಲ್ಲ ಅಂದರೆ ನಾನೇನು ಮಾಡೋಕೆ ಆಗಂಗಿಲ್ಲ. ಹೇಳೋಷ್ಟು ನಾನು ಹೇಳಿರ್ತೇನೆ.
ನಾವು ಫೋಟೋದಿ ತೆಗೆಸ್ಕೊಂಡ್ವಿ. ನನ್ನ ಸುರೇಖಕ್ಕ ಅದನ್ನ ಹೇಳಾಕತ್ತೀನಿ, ಇಲ್ಲ ನಾವು ಊಟ ಮಾಡ್ಕೊಂಡು ಹೋಗ್ತೀವ್ರಿ ಇನ್ನು ಲೇಟ್ ಆಕೈತೆ ಅಂತೇಳಿ. ನಾವು ನಿನ್ನೆ ಸಂಗೊಳಿಗೆ ಹೋಗಿದ್ವಲ್ಲ, ಇಲ್ಲೇ ಮದ್ವೆ ಮುಗಿಸ್ಕೊಂಡನ ನಿಯರ್ ಇತ್ತಂತೇಳಿ ಹೋಗಿದ್ವಿ. ಬೈಲಹೊಂಗಲಿಂದ 17 ಕಿಲೋಮೀಟ್ರ್ ಆಕೈತಿ, ಹುಬ್ಬಳ್ಳಿಯಿಂದ 50-60 ಕಿಲೋಮೀಟ್ರ್ ಆಗ್ಬೋದು. ಈಗ ನಾನು ಇಲ್ಲೇ ಮಾತಾಡಕತ್ತೇನಿಲ್ಲ, ಲಕ್ಷ್ಮಿ ಹುಡುಗಿ ತಂಗಿ ಆಕಿನೂ ಎಜುಕೇಷನ್ ಮಾಡ್ತಾರೆ. ಲಕ್ಷ್ಮಿ ನೋಡಿರ್ಬೋದು ಹಿಂದ್ಗಡೆ, ನಾವು ಒಂದ್ಸಲ ಇದಕ್ಕೆ ಹೋಗಿದ್ವಲ್ಲ, ಬಾದಾಮಿ ಐಹೊಳೆ ಐತಿ, ಆ ಟೈಮಲ್ಲಿ ಲಾಗಲ್ಲಿ ಶೇರ್ ಮಾಡೇನಿ ನಾನು. ಒಳಗೆ ವಿಡಿಯೋ ಮಾಡೋದಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಮದುಮಗಳಿಗೆ ನಾವು ವಿಶ್ ಮಾಡಿ ಇಲ್ಲೇ ಮ್ಯಾಗ ಊಟ ಮಾಡಕ್ಕಂತೇಳಿ ಬಂದೇವಿ. ನಮ್ಮ ಮನೆಯವ್ರದ್ದು ಮೊದಲು ಊಟ ಆಗಿತ್ತು. ಇಲ್ಲಿ ನಾನು ಕೂಡ ಅಂತೇಳಿ ಬಂದಿದ್ರೆ ಊಟಕ್ಕಂತೂ ಮಸ್ತ್ ಇತ್ತು ಅಡುಗೆ. ರೊಟ್ಟಿ ಏನು ಮಾಡಿರ್ತಾರೆ ಅಂತಂದ್ರೆ, ಈಗ ಎಣ್ಣೆಯೊಳಗೆ ಕರ್ದಿರ್ತಾರೆ, ತಿನ್ನಕ್ಕೆ ಇನ್ನೂ ರುಚಿ ಅಕ್ಕವ. ರೊಟ್ಟಿ, ಚಪಾತಿ, ಶೇಂಗಾ ಚಟ್ನಿ ಮತ್ತು ಬೆಳ್ಳುಳ್ಳಿ ಖಾರ, ಮೊಸರು ಮತ್ತು ಸಲಾಡ ಇದೆಲ್ಲ ಇರ್ತೈತಿ. ಪನ್ನೀರ್ ಮಾಡಿದ್ರೆ ಅಂತ ಅನಿಸ್ತೈತಿ. ಇದು ಮಿಕ್ಸ್ ಬಾಜಿ ಮತ್ತು ಹೆಸರು ಕಾಳಿನ ಪಲ್ಯ ಕಂಪಲ್ಸರಿ ಇರ್ತೈತಿ ಈಗ ಮದುವೆ ಟೈಮಲ್ಲಿ. ಅಡುಗೆ ಅಂತೂ ಮಸ್ತ್ ಇತ್ತು. ಇನ್ನೊಂದು ಬೇಳೆ ಪಾಯಸ ಮಾಡಿದ್ರೆ ಅದ್ರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಅದಂದ್ರೆ ಇನ್ನೂ ಸಿಕ್ಕಾಪಟ್ಟೆ ರುಚಿಯಾಗಿತ್ತು. ಮತ್ತು ಬುಂದಿ ಮಾಡಿದ್ರೆ ಅದ್ರೊಳಗೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು. ನಾನು ಆರಾಮ್ಸೆ ಕುಂತ್ಕೊಂಡು ಊಟ ಮಾಡಾಕತ್ತಿದ್ದೆ. ನಮ್ಮ ಮನೆಯವ್ರದ್ದು ಊಟ ಆಗಿತ್ತಲ್ಲ, ಹಾಗಾಗಿ ಅವ್ರು ಹಂಗೆ ವಿಡಿಯೋ ಮಾಡ್ಯಾರ, ನಾನು ನೋಡಿನೇ ಇಲ್ಲ. ನಾನು ಅನ್ನ ಸಾರತಿ ಏನೂ ಉಣ್ಣಂಗಿಲ್ಲಲ್ಲ, ಹಾಗಾಗಿ 2 ರೊಟ್ಟಿ ತಿಂದೆ. ಚಪಾತಿ ಬಿಸಿಲೊಂದು ಭಾಳ ಇತ್ತು, ಚಪಾತಿ ಅಂದ್ರೆ ಜಾಸ್ತಿ ನೀಡೋಕ್ಕಾಕೈತೆ ಅಂಥೇಳಿ ನಾನು ಚಪಾತಿ ಏನಿಲ್ಲ 2 ರೊಟ್ಟಿ ಮತ್ತು ಪಲ್ಯ ಮತ್ತು ಸ್ವೀಟ್ ಏನಿತ್ತಲ್ಲ ಅದನ್ನು ಸ್ವೀಟ್ ಹಚ್ಕೊಂಡು ತಿಂದೆ. ಈಗ ಇಲ್ಲೇ ಕೆಳಗೆ ಅಲ್ಲಿ ಊಟ ಮಾಡ್ಕೊಂಡು ಬಂದ ನಂತರ ಇಲ್ಲೇ ನಮ್ಮ ಕಡೆ ಹೆಣ್ಮಕ್ಳು ಮದುವೆ ಆದ್ರೆ ಇವನ್ನೆಲ್ಲನೂ ಕೊಡ್ತಾರೆ. ಬಾಂಡೆ ಸಾಮಾನು, ಒಂದು ಮನೆತನಕ ಏನೇನು ಬೇಕಲ್ಲ ಅವನ್ನೆಲ್ಲನೂ ಕೊಡ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಕೊಡ್ತಾರೆ. ಬಡವರು ಸ್ವಲ್ಪ ಕಡಿಮೆ ಕೊಡ್ತಾರೆ, ಶ್ರೀಮಂತರು ಜಾಸ್ತಿ ಕೊಡ್ತಾರೆ, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಹೀಗೆಲ್ಲ. ಇಲ್ಲಿ ಕಾವೇರಿಗೆ ಬೆಳ್ಳಿ ಆರತಿ ಮತ್ತು ಬೆಳ್ಳಿ ಶಮೆ ಕೊಟ್ಟಿದ್ರು.
ಬಾಂಡೆ ಸಾಮಾನು ಅಂತೂ ಒಂದ್ರಕ್ಕಿಂತ ಒಂದು ಚಂದಿದ್ದು ಭಾಳ ಚಂದಿದ್ದು ಬಾಂಡೆ ಸಾಮಾನು. ಇವೇನು ಇಲ್ಲಿ ಡಾಲ್ ತೋರಿಸಾಗತ್ತಲ್ಲ ಸ್ಪಂಜಿನೂ ಅವನ ಲಕ್ಷ್ಮೀನ ಮಾಡ್ಯ ಅಂತ ಹುಡುಗಿ ಮದುವೆ ಆದಳಲ್ಲ ಮದುಮಗಳ ತಂಗಿ ಆಕೆ ಮಾಡ್ಯ ಅಂತ ಭಾಳ ಚಂದಾಗ್ಯ ನೋಡ್ರಿ ಅವ. ಯಾರಿಗಾದರೂ ಬೇಕಾದ್ರೆ ಹೇಳ್ರಿ ಲಕ್ಷ್ಮಿ ಮಾಡಿ ಸೇಲ್ ಮಾಡ್ತಾಳೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಈಗ ಮದುವೆ ಸೀಸನಲ್ಲಿ ಐತಿ ಹಿಂಗೆ ಏನಾದರೂ ಬೇಕಂತ ಅನ್ಸಿದ್ರೆ ಹಿಂಗೆ ಶೋಕೇಸಲ್ಲಿ ಅಲ್ಲಿ ಸಿಗ್ಬೋದು ಏನೋ ಗೊತ್ತಿಲ್ಲ. ಬಟ್ ಭಾಳ ಚಂದಾಗ್ಯಾವ ನನಗೆ ಪರ್ಸ್ನಲಿ ಇಷ್ಟ ಅದು. ಅವು ಹೆಂಗೆ ಮಾಡೋದಂತೇಳಿ ನಾನು ಕೇಳಿ ತಿಳ್ಕೊಂಡು ನಾನು ಮಾಡ್ತೇನೆ. ಹಿಂಗೆ ಏನಾದರೂ ಶೋಕೇಶಲ್ಲಿ ಇಡಾಕಂತೂ ಚಂದ ಅನಿಸ್ತಾವ. ಬಾಂಡೆ ಸಾಮಾನು ನೋಡ್ರಿ ಎಲ್ಲನೂ ಆರಾರು ಹಾಕ್ಯಾರ. ಇಲ್ಲಿ ಇದು ಮಸ್ವೀಟ್ ಅಂತ ಇದನ್ನು ಮಾಡ್ತಾರೆ, ಕರ್ಜಿಕಾಯಿ ಉಂಡಿ ಅದು ಇದು ಅಂತ ಹಿಂಗೆ ವೆರೈಟಿ ರೆಸಿಪಿ ಎಲ್ಲ ಮಾಡಿರ್ತಾರೆ. ಪ್ರತಿಯೊಂದೂ ನಾನು ಎಲ್ಲ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ನಮ್ಮ ಥರ ಹೆಣ್ಮಕ್ಳು ಮದುವೆ ಮಾಡಿದರೆ ಈ ಥರ ಮಾಡ್ತಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ಕಡೆ ಎಲ್ಲ ಹಿಂಗೆ ಮದುವೆ ಮಾಡಿದರೆ ಬಾಂಡೆ ಸಾಮಾನು ಕೊಡಂಗಿಲ್ಲ ಅಂತ ನಾನು ಕೇಳಿದ್ದೆ. ಬಟ್ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಕೊಡ್ತಾರೋ ಏನಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರಿ. ಆದರೆ ನಮ್ಮ ಕಡೆ ಬೇಕಾದಷ್ಟು ಬಡವರು ಅದಾರ ಅಂತಂದ್ರೂ ಬಾಂಡೆ ಸಾಮಾನು ಹಾಕಲೇಬೇಕು, ಹಾಕ್ತಾರೆ. ಅದು ಮೊದಲಿಂದನೇ ಬಂದಿರೋವಂಥ ಸಂಪ್ರದಾಯ, ಅದನ್ನು ಈಗೂ ಸಹಿತ ಮುಂದುವರಿಸ್ಕೊಂಡು ಹೊಂಟಾರ. ಅಂದರೆ ಭಾಳ ರಿಚ್ ಫ್ಯಾಮಿಲಿಯವರು ಇದ್ದಾರೆ. ಬಾಂಡೆ ಸಾಮಾನು ಏನು ಕೊಡೋಂಗಿಲ್ಲ, ಅವ್ರೆಲ್ಲ ಕೊಡೋದು ಗೋಲ್ಡು ಸಿಲ್ವರು. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಬಡವರ ಏನು ಮಾಡ್ತಾರೆ ಅಂತಂದರೆ ಬಾಂಡೆ ಸಾಮಾನು ಎಲ್ಲ ಕೊಡ್ತಾರೆ. ಹಂಡೆ ಕೊಡ ಅಂತೂ ಇರಲೇಬೇಕು, ಕಂಪಲ್ಸರಿ. ಹಂಡೆ ಅಂತೂ ಯೂಸ್ ಮಾಡಲಿಲ್ಲ ಅಂತಂದ್ರೂ ಹಂಡೆ ಇರಲೇಬೇಕು. ನಾವು ನಮ್ಮ ಮದುವೆಗಿನ ಸಹಿತ ನಾವು ಯೂಸ್ ಮಾಡಿಲ್ಲ, ಅದು ಹಂಡೆ ಈಗಲೂ ಕೊಡ್ತಾರೆ. ಹಂಡೆಗೆಲ್ಲ ಕೂಡ ಬಳ್ಳಿ ಹಾಕಿ ಚಂದ ಐತಿ. ಮುಂದೆ ಇವತ್ತು ನೋಡಿ ಹೆಂಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋನ ಪೂರ್ತಿ ಮಾಡಿ ಕಮೆಂಟ್ ಹಾಕಿರಿ. ಯಾಕಂದ್ರೆ ಅದನ್ನೋದ ವಿಡಿಯೋನ ನೋಡಿ ಹೋಗಿದ್ದು ಕಮೆಂಟ್ ಮಾಡೋದು. ನಮ್ಮ ಕಡೆ ಹೆಣ್ಮಕ್ಳು ಮದುವೆ ಮಾಡಬೇಕಾದ್ರೆ ನನಗೆ ಗೊತ್ತಿರೋ ಪ್ರಕಾರ ನಾವೀಗ ಅಲ್ಲೆಲ್ಲ ಮದುವೆ ಮುಗಿಸ್ಕೊಂಡ ಈಗ ನಮ್ಮ ಜರ್ನಿ ನಾನು ಹೇಳಿದ್ನಲ್ಲ ಸಂಗೊಳ್ಳಿ ಕಡೆ. ಮತ್ತು ಕೆಲವರ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಿರ್ತೀರಿ, ಹಾಗಾಗಿ ಯೂಸ್ ಆಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಹೇಳಾಕತ್ತೀನಿ. ನಾವು ಹೋಗಿರೋದು ಬೈಲಹೊಂಗಲಿಂದ ಸಂಗೊಳ್ಳಿಗೆ ಹೋಗೇವಿ. ಬೈಲಹೊಂಗಲ್ ಟು ಸಂಗೊಳ್ಳಿ 16ರಿಂದ 17 ಕಿಲೋಮೀಟ್ರ್ ಆಗ್ಬೋದು, ಅಥವಾ 15 ಕಿಲೋಮೀಟ್ರ್ ಆಗ್ಬೋದು. ನಮ್ಗೆ ಜಲ್ದಿನ ಬಂತಂತ ಅನ್ನಿಸ್ತು. ಬಸ್ಸಿನ ವ್ಯವಸ್ಥೆ ಕೂಡ ಐತಿ. ನೀವು ಬೈಲಹೊಂಗಲದಿಂದ ಸಂಗೊಳ್ಳಿಗೆ ಹೋಗಾಕ ಸಂಗೊಳ್ಳಿ ಊರಿಂದ ಅಲ್ಲಿ ಮುಂದೆ 1 ಕಿಲೋಮೀಟರ್ ಅಷ್ಟೇ ಐತಿ. ನಾವು ಸಂಗೊಳ್ಳಿ ಊರೊಳಗನ್ನ ಹಾದು ಹೋಗ್ಬೇಕು. 1 ಕಿಲೋಮೀಟ್ರ್ ಮುಂದದ ನಮ್ಗೆ ಪಾರ್ಕ್ಸ್ ರಾಕ್ ಗಾರ್ಡನ್ ಅಂತ ಹೇಳ್ತಾರೆ, ಏನಂತ ಹೇಳ್ತಾರೆ ನೋಡಿರಿ, ಸಂಗೊಳ್ಳಿ ರಾಯಣ್ಣಂದ ಅಲ್ಲಿ ಸಿಗ್ತೈತಿ. ನೀವು ಬೆಳಗಾವಿಲಿದ್ದ ಬರೋದಿತ್ತಂದ್ರೆ ನಿಮ್ಗೆ 60ರಿಂದ 70 ಕಿಲೋಮೀಟ್ರ್ ಬೈಲಹೊಂಗಲ್ ಆಕೈತಿ. ಬೈಲಹೊಂಗಲಿಂದ ಮುಂದೆ ಒಂದು 80 ಆಗಲಿ 90 ಕಿಲೋಮೀಟರ್ಸ್ 85 ಕಿಲೋಮೀಟರ್ಸ್ ನಿಮ್ಗೆ ಆಗ್ಬೋದು. ಮತ್ತು ಓನ್ ಕಾರ್ ಇತ್ತಂದ್ರೆ ನಿಮ್ಗೆ ಇನ್ನೂ ಈಸಿ ಆಕೈತಿ ಹೋಗಿ ಬರೋಕೆ. ಮತ್ತು ಬಸ್ಸಿನ ವ್ಯವಸ್ಥೆ ಕೂಡ ಸಹಿತ ಇರ್ತೈತಿ. ನೀವಲ್ಲೇ ಡಿಪೋದಲ್ಲಿ ಬಂದು ಎಲ್ಲ ವಿಚಾರಿಸ್ಕೊಂಡು ಟೈಮ್ ಟು ಟೈಮ್, ಯಾಕಂದ್ರೆ ಹಳ್ಳಿ ಅಲ್ಲ ಅದು ಸಂಗೊಳ್ಳಿ ಅನ್ನೋದು. ಬೈಲಹೊಂಗಲ್ ಸಿಟಿ ಆಕೈತಿ ಮತ್ತು ಸಂಗೊಳ್ಳಿ ಅಲ್ಲಿಂದ ಹಳ್ಳಿ ಆಕೈತಿ. ಅಲ್ಲಿ ಡಿಪೋದಾಗ ಎಲ್ಲ ವಿಚಾರಿಸ್ಕೊಂಡು ಯಾವ ಟೈಮಿಗೆ ಸಾಯಂಕಾಲ ಮತ್ತು ನಮ್ಮ ಬಸ್ ಸಿಗ್ತೈತಿ, ಮುಂಜಾನೆ ಯಾವ ಟೈಮಿಗೆ ಇರ್ತೈತಿ ಎಲ್ಲನೂ ಕೇಳಿ ವಿಚಾರಿಸ್ಕೊಂಡು ನೀವು ಹೋಗೋದು ಚಲೋ. ಒಂದು ಸಲ ವಿಸಿಟ್ ಕೊಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ನನಗಂದ್ರೆ ಪರ್ಸ್ನಲಿ ಸಿಕ್ಕಾಪಟ್ಟಿ ಇಷ್ಟ ಆತ. ಮಕ್ಕಳನ್ನ ಕರ್ಕೊಂಡು ಹೋಗ್ರಿ, ಇಡೀ ಫ್ಯಾಮ್ಲಿ ಜೊತೆಗೆ ಹೋಗಿ ಪಕ್ಕ ನೀವು ಎಂಜಾಯ್ ಮಾಡ್ಕೊಂಬರ್ತೀರಿ. ನಾನು ಹೇಳ್ದಿಂದ ನಿಮ್ಗೆ ಹೋಗ್ಬೇಕಂತೇಳಿ ಕೆಲವ್ರಿಗೆ ಅನಿಸಿದ್ರು ಸಹಿತ ಹೋಗಿ ಬಂದಿಂದ ನೀವು ಅನ್ಕೋತೀರಿ ರುಕ್ಮಿಣಿ ತೋರಿಸಿದ್ದು ಚಲೋ ಆತ, ನಾವು ಹೋಗಿ ಬಂದೀವಿ, ಖುಷಿ ಪಟ್ಟಿವಿ, ನಮ್ಮ ಮನೆಯಾಗಿನ ಮಕ್ಕಳು ಸಹಿತ ಖುಷಿ ಪಟ್ರು ಅಂತೇಳಿ. ವಯಸ್ಸಾದವ್ರನ್ನೂ ಕರ್ಕೊಂಡು ಹೋಗ್ರಿ, ಎಲ್ಲರೂ ಹೋಗ್ರಿ. ಓನ್ ಕಾರ್ ಇತ್ತಂತಂದ್ರೆ ಅದನ್ನ ಹೇಳಿದ್ನಿಲ್ಲ, ಫ್ಯಾಮ್ಲಿ ಸಮೇತನ ಹೋಗ್ರಿ ಮತ್ತು ಫ್ರೆಂಡ್ಸ್ ಸಮೇತನೂ ಹೋಗ್ರಿ. ಆದಷ್ಟು ನೀವು ಮನ್ಯಾಗ ಅಡುಗೆ ಮಾಡ್ಕೊಂಡ ಕಟ್ಕೊಂಡ ಹೋಗ್ರಿ, ಅದು ಇನ್ನೂ ನಿಮ್ಗೆ ಡಬಲ್ ಖುಷಿ ಕೊಡ್ತೈತಿ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿರಿ. ನಾನು ಅದನ್ನ ಹೇಳೋದು, ಪೂರ್ತಿ ವಿಡಿಯೋನ ನೋಡಿ ನೀವು ಕಮೆಂಟ್ ಹಾಕಿರಿ. ಅರ್ಧಂಬರ್ಧ ವಿಡಿಯೋನ ನೋಡಿ ಕಮೆಂಟ್ ಹಾಕಿದ್ರಂದ್ರೆ ನನಗೂ ಬೇಜಾರಾಕೈತಿ. ನಾನೇನಾದರೂ ಅಂದಾಗ ನಿಮ್ಗೆ ಹೆಂಗೆ ಮನಸ್ಸಿಗೆ ನೋವು ಆಕೈತಿಲ್ಲ, ಹಂಗೆ ನೀವು ಏನಾದರೂ ಅಂದಾಗ ನನಗೂ ಸಹಿತ ಮನಸ್ಸಿಗೆ ನೋವು ಆಕೈತಿ. ನಾವು ಯೂಟ್ಯೂಬಲ್ಲಿ ಲಾಗ್ ಮಾಡ್ತೇವೆ, ವಿಡಿಯೋನ ಶೇರ್ ಮಾಡ್ತೇವೆ ಅಂತಂದಿಂದ ನಮಗೂ ನೋವು ಆಗಂಗಿಲ್ಲ, ಬೇಜಾರಾಗಂಗಿಲ್ಲ ಅಂತ ಏನೂ ಇರೋಂಗಿಲ್ಲ. ಯಾಕಂದ್ರೆ ನಾವು ತಿನ್ನೋದನ್ನು ಅದ ಊಟ, ನೀವು ತಿನ್ನೋದನ್ನು ಅದ ಊಟ. ನಾನು ಹೇಳಿದ್ನೆಲ್ಲ, ನಾನು ಜರ್ನಿ ಮಾಡಬೇಕಾದ್ರೆ ಇತ್ತೀಚೆಗೆ ಮಜ್ಜಿಗೆ ತೊಗೊಂಡು ಹೋಗಿರ್ತೇನೆ, ಅದ್ರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು. ಹಾಗಾಗಿ ಅವನ್ನ ಕುಡಿಯಾಕತ್ತಿದ್ವಿ. ಹೊರಗಡೆದು ನಂಗೆ ಜ್ಯೂಸ್ ಆಗಲಿ ಏನಾಗಲಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಕುಡಿಯೋದನ್ನಿಲ್ಲ.